ಒಂದು ದೊಡ್ಡ ಮರದಲ್ಲಿ ಕಾಗೆ ದಂಪತಿ ವಾಸಿಸುತ್ತಿದ್ದರು. ಅವರು ಸಂತೋಷದಿಂದ ಗೂಡು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ಅದೇ ಮರದ ಕೆಳಗಿನ ಪೋಟರೆಯಲ್ಲಿ ಒಂದು ದುಷ್ಟ ಹಾವು ವಾಸಿಸುತ್ತಿತ್ತು. ಕಾಗೆಗಳು ಮೊಟ್ಟೆ ಇಟ್ಟಾಗಲೆಲ್ಲ ಹಾವು ಮರಕ್ಕೆ ಹತ್ತಿ ಅವುಗಳನ್ನು ತಿನ್ನುತ್ತಿತ್ತು. ಕಾಗೆಗಳು ತುಂಬಾ ದುಃಖಪಟ್ಟವು. ಒಂದು ದಿನ ಅವರು ತಮ್ಮ ಸ್ನೇಹಿತ ನರಿಯ ಬಳಿ ಸಹಾಯ ಕೇಳಿದರು. ನರಿ ಒಂದು ಉಪಾಯ ಹೇಳಿತು. ಮರುದಿನ ಕಾಗೆ ಅರಮನೆಯ ಸಮೀಪ ಹಾರಿತು. ಅಲ್ಲಿ ರಾಜಕುಮಾರಿ ಸ್ನಾನ ಮಾಡುತ್ತಿದ್ದಳು. ಆಕೆಯ ಚಿನ್ನದ ಹಾರವನ್ನು ಕಾಗೆ ಕದ್ದುಕೊಂಡು ಹಾರಿತು. ಸೈನಿಕರು ಅದರ ಹಿಂದೆ ಓಡಿದರು. ಕಾಗೆ ಆ ಹಾರವನ್ನು ಹಾವಿನ ಪೋಟರೆಯೊಳಗೆ ಬಿಟ್ಟಿತು. ಸೈನಿಕರು ಹಾರವನ್ನು ತೆಗೆದುಕೊಳ್ಳಲು ಪೋಟರೆಯನ್ನು ಅಗೆದರು. ಆಗ ಅವರಿಗೆ ಹಾವು ಕಾಣಿಸಿತು. ಹಾವು ಅಪಾಯಕಾರಿ ಎಂದು ತಿಳಿದು ಅದನ್ನು ಕೊಂದು ಹಾಕಿದರು. ಹೀಗೆ ಕಾಗೆಗಳು ತಮ್ಮ ಶತ್ರುವಿನಿಂದ ಮುಕ್ತರಾದವು. ನಂತರ ಅವರು ಸುರಕ್ಷಿತವಾಗಿ ತಮ್ಮ ಮರದಲ್ಲಿ ವಾಸಿಸಿ ಸಂತೋಷದಿಂದ ಜೀವನ ನಡೆಸಿದರು. ನೀತಿ: ಬುದ್ಧಿವಂತಿಕೆಯೊಂದಿಗೆ ಮಾಡಿದ ಯೋಜನೆ ದೊಡ್ಡ ಶತ್ರುವನ್ನು ಸೋಲಿಸಬಹುದು.